ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕೃಷ್ಣ ನಾಯಕ್ ಫೋಕಸ್ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಏನು ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ KA ಈಗಾಗಲೇ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಕರೆದಿದೆ. ಅದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 4 ಪತ್ರಿಕೆಗಳು ಬರ್ತವೆ. ಒಂದು ಮೊದಲನೇ ಪತ್ರಿಕೆ ಕಡ್ಡಾಯ ಕನ್ನಡ, ಎರಡನೇ ಪತ್ರಿಕೆ ಕಡ್ಡಾಯ ಇಂಗ್ಲೀಷು, ಮೂರನೇದು GK ಬರುತ್ತೆ, ನಾಲ್ಕನೇದು ಸಬ್ಜೆಕ್ಟ್ ಬರುತ್ತೆ. ಒಟ್ಟಾರೆಯಾಗಿ ಒಟ್ಟು 500 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದರಲ್ಲಿ ನಾನು ಕಳೆದ ಒಂದು ತರಗತಿಯಿಂದಲೂ ಕೂಡ ನಾನು ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸಿರೀಸ್ನ ರೂಪದಲ್ಲಿ, ಅಂದರೆ ಅದು ಶ್ರೇಣಿ ರೂಪದಲ್ಲಿ ಅದನ್ನು ಮಾಡ್ತಾ ಬರ್ತಾ ಇದ್ದೇನೆ. ಇದು 3ನೇ ಸಿರೀಸು, ಎಕ್ಸಸೈಸ್ 3 ಅಂತ ನಾನು ಅದನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಿರುವಂತಹ ವಿಷಯ ಒಂದು ರೈಟ್ ಫಾರ್ಮ್ ಆಫ್ ವರ್ಬ್ಸ್, ಅಂದರೆ ಕ್ರಿಯಾಪದದ ಒಂದು ಸರಿಯಾದ ರೂಪವನ್ನು ನಾವು ತಿಳಿದುಕೊಳ್ಳುವಂಥದ್ದು. ಅದಕ್ಕೆ ಇದು 2016-17ರ ಒಂದು ಪರೀಕ್ಷೆಯಲ್ಲೂ ಕೂಡ ಈ ಪ್ಯಾಟರ್ನಲ್ಲೇ ಇದ್ವು ಕೆಲವು ಪ್ರಶ್ನೆಗಳೆಲ್ಲ. ಅದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಇದನ್ನು ಮಾಡ್ತಾ ಇದ್ದೇನೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವರ್ಬ್ಸ್ ದಟ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಬ್ರ್ಯಾಕೆಟ್ಸ್ನಲ್ಲಿ ಏನು ನಿಮಗೆ ಒಂದು ಪದ ಕೊಟ್ಟಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾದ ಒಂದು ರೂಪದ ಕ್ರಿಯಾಪದ, ದ ರೈಟ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಹೇಳ್ತೀವಿ, ಅದನ್ನು ನೀವು ಅಲ್ಲಿ ಇರುವಂತಹ ಪದವನ್ನು ತೆಗೆದುಕೊಂಡು ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂಥದ್ದನ್ನೇ ಸ್ವಲ್ಪ ಅದಲು ಬದಲು ಮಾಡಿ, ಅಥವಾ ಅದೇ ಉಳ್ಕೊಂಡಿರ್ಬೋದು ಅಥವಾ ಹೊಸದಾಗಿ ಬೇರೆ ಪದ ಸೇರಿಸ್ಬೋದು, ಕ್ರಿಯಾಪದವನ್ನು ಮಾಡ್ಬೋದು. ನೀವು ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದರೆ ಪಾಸ್ಟ್ ಟೆನ್ಸ್ ಮಾಡ್ಬೋದು, ಪಾಸ್ಟ್ ಟೆನ್ಸ್ನಲ್ಲಿ ಇದ್ದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾಡುವಂಥದ್ದು ಕೂಡ ಬರ್ಬೋದು. ಅದನ್ನು ಒಂದು ತಿಳಿಸುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದನೇದು, ಹಿ ರ್ಯಾನ್ ಫಾಸ್ಟ್ ಲೆಸ್ಟ್ ಹಿ ಡ್ಯಾಶ್ ಮಿಸ್ ದ ಟ್ರೈನ್. ಬ್ರ್ಯಾಕೆಟ್ನಲ್ಲಿ ಮಿಸ್ ಅಂತ ಇದೆ. ಅವನು ಬೇಗ ಹೋಗಲಿಲ್ಲ ಅಂದಿದ್ದರೆ ಅವನಿಗೆ ಟ್ರೈನ್ ಮಿಸ್ ಆಗ್ತಿತ್ತು. ನೋಡಿ, ಈ ಮಿಸ್ ಅನ್ನೋ ಪದ ನಿಮಗೆ ಕ್ಲೂ ಕೊಡುತ್ತೆ. ಇಲ್ಲೇ ಉತ್ತರ ಇದೆ, ನೀವು ಎಲ್ಲೂ ಕೂಡ ಹುಡುಕೊಳ್ಳೋದು ಬೇಡ. ಈ ಬ್ರ್ಯಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಒಂದು ಪದವನ್ನು ಬಳಸಿಕೊಂಡು ಸ್ವಲ್ಪ ನೀವು ಬದಲಾವಣೆಯನ್ನು ಅಥವಾ ಚೇಂಜಸನ್ನು ಮಾಡಬೇಕಾಗತ್ತೆ. ಮಿಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ಏನಿದೆ ಅಂತಂದರೆ ಹಿ ರ್ಯಾನ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ಅವನು ಓಡಿ ಹೋದ ಅಂತ ಅಂದರೆ ಅವನು ಬೇಗ ಓಡಿ ಹೋಗಲಿಲ್ಲ ಅಂದಿದ್ರೆ ಅವನಿಗೆ ಟ್ರೈನ್ ಮಿಸ್ ಆಗ್ತಿತ್ತು ಅಂತ. ಅದಕ್ಕೆ ಟ್ರೈನ್ ಮಿಸ್ ಆಗ್ತಿತ್ತು ಅಂತಂದರೆ ಇದು ಪಾಸ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಇರೋದ್ರಿಂದ ನಾವೇನು ಮಾಡಬೇಕು, ಮಿಸ್ ಅನ್ನೋದನ್ನು ಮಿಸ್ಡ್ ಅಂತ ನಾವು ಮಾಡಬೇಕು. ಅಂದರೆ ED ಸೇರಿಸಿದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಆಗುತ್ತೆ. ಮಿಸ್ ಮುಂದ್ಗಡೆ ED ಸೇರಿಸಿದ್ರೆ ನಾವು ಮಿಸ್ಡ್ ಅಂತ ಆಗುತ್ತೆ. ಆವಾಗ ಹಿ ರ್ಯಾನ್ ಫಾಸ್ಟ್ ಲೆಸ್ಟ್ ಹಿ ಮಿಸ್ಡ್ ದ ಟ್ರೈನ್ ಅಂತ ಬರ್ತವೆ. ಅದರಿಂದ ನಾವು ಮಿಸ್ಡ್ ಅನ್ನೋ ಒಂದು ಈ ಪದವನ್ನು ನಾವು ನೋಡಬೇಕಾಗುತ್ತೆ. ಎರಡನೇದು, ಇಟ್ ಡ್ಯಾಶ್ ರೈನ್ ಸಿನ್ಸ್ ಮಾರ್ನಿಂಗ್. ನೋಡಿ, ಬೆಳಿಗ್ಗೆಯಿಂದಲೂ ಕೂಡ ಮಳೆ ಬೀಳ್ತಾ ಇದೆ. ಅದಕ್ಕೆ ನೋಡಿ, ನಾವು ಯಾವಾಗಲೂ ಕೂಡ ಸಿನ್ಸ್ ಮಾರ್ನಿಂಗ್, ನೋಡಿ ಸಿನ್ಸ್ ಮತ್ತು ಫಾರ್ ಅನ್ನೋ ಪದವನ್ನು ಬಳಸ್ತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ದಿನಗಳ ಲೆಕ್ಕವನ್ನು ಹೇಳುವಾಗ 10 ದಿನ, 15 ದಿನ, 20 ದಿನ ಅಂತ ಲೆಕ್ಕ ಹೇಳುವಾಗ ಫಾರ್ ಅಂತ ಬಳಸ್ತೀವಿ. ಯಾವುದೇ ಲೆಕ್ಕ ಇಲ್ಲ ಅಂತಂದರೆ, ಅಂದರೆ ಬೆಳಿಗ್ಗೆಯಿಂದ, ಸಂಜೆಯಿಂದ, ರಾತ್ರಿಯಿಂದ ಅಂತ ಬಳಸಿದಾಗ ಸಿನ್ಸ್ ಬಳಸ್ತೇವೆ. ಇವೆರಡು ವ್ಯತ್ಯಾಸವನ್ನು ತಿಳ್ಕೋಬೇಕು. ಆದ್ದರಿಂದ ಇಲ್ಲಿ ಏನಾಗಿದೆ ಅಂದರೆ, ಮಾರ್ನಿಂಗ್ ಬೆಳಿಗ್ಗೆಯಿಂದ ಅಂತ ಹೇಳೋಕ್ಕೆ ಸಿನ್ಸ್ ಮಾರ್ನಿಂಗ್, ಸಿನ್ಸ್ ದಿಸ್ ನೈಟ್, ಸಿನ್ಸ್ ದಿಸ್ ಈವ್ನಿಂಗ್ ಅಂತ ಇದೆಲ್ಲ ಬಳಸ್ತೀವಿ. ಮಳೆ ಬೆಳಿಗ್ಗೆಯಿಂದ ಬೀಳ್ತಾ ಇದೆ ಅಂತ ಬಂದಾಗ ನೋಡಿ, ಸಿನ್ಸ್ ಮತ್ತು ಫಾರ್ ಅನ್ನೋ ಪದ ಬಂದು ನಿಮಗೆ ಮುಂದೆ ಸೆಂಟೆನ್ಸ್ ಕಂಟಿನ್ಯೂ ಆದರೆ ನೀವು ಯಾವಾಗಲೂ ಕೂಡ ಸಿಂಗುಲರ್ ಫಾರ್ಮ್ ಬಂದರೆ ನೀವು ಹ್ಯಾಸ್ ಬೀನ್ ಬಳಸಬೇಕು. ಸಿಂಗುಲರ್ ಫಾರ್ಮ್ ಬಂದರೆ ನೀವೇನು ಮಾಡಬೇಕು, ಹ್ಯಾಸ್ ಬೀನನ್ನು ಬಳಸಬೇಕು. ಅಂದರೆ ಇಲ್ಲಿ ಇಟ್ ಅನ್ನೋದು ಸಿಂಗುಲರ್ ಫಾರ್ಮ್ನಲ್ಲಿದೆ. ಆದ್ದರಿಂದ ಇಟ್ ಹ್ಯಾಸ್ ಬೀನ್ ರೈನಿಂಗ್. ನೋಡಿ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಅನ್ನೋ ಪದವನ್ನು ನೀವು ಬಳಸ್ಕೋಬೇಕು. ನೋಡಿ, ಇಲ್ಲಿ ರೈನಿಂಗ್ ಅನ್ನೋ ಪದವನ್ನು ನೀವು ಮಾಡಬೇಕಾಗತ್ತೆ. ಹ್ಯಾಸ್ ಬೀನ್ ರೈನಿಂಗ್ ಅನ್ನೋದು ಕೂಡ ನೀವು ತಿಳ್ಕೊಬೇಕು. ಇಲ್ಲಿ ರೈನ್ ಕೊಟ್ಟಿದ್ದಾರೆ, ING ಸೇರಿಸ್ಬೇಕು. ಅಂದರೆ ಹ್ಯಾಸ್ ಬೀನ್ ಮತ್ತು ING, ರೈನ್ಗೆ ING ಇಷ್ಟು ಸೇರಿಸಿ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಮಳೆಯು ಬೆಳಗ್ಗೆಯಿಂದಲೂ ಕೂಡ ಬೀಳ್ತಾ ಇದೆ. ಹ್ಯಾಸ್ ಬೀನ್ ರೈನಿಂಗ್
ಹ್ಯಾಸ್ ಬೀನ್ ರೈನಿಂಗ್. ನೋಡಿ ಈ ಪದವನ್ನು ನಾವು ಯಾವಾಗಲೂ ಕೂಡ ಬಳಸಬೇಕು ಆಯ್ತಲ್ಲ, ರೈನಿಂಗ್. ಆಮೇಲೆ ಮೂರನೇದು, ಇಫ್ ಐ ವರ್ ಎ ಬರ್ಡ್ ಐ ಡ್ಯಾಶ್ ಫ್ಲೈ. ನಾನು ಪಕ್ಷಿಯಾಗಿದ್ದರೆ ನಾನು ಹಾರಾಡ್ತಿದ್ದೆ. ಆವಾಗ ನೋಡಿ ಇಫ್ ಬಳಸುವಂಥ ಪದ ನೋಡಿ ಯಾವಾಗಲೂ ಕೂಡ ಇಫ್ ಬಂದು ಐ ವರ್ ಅಂದರೆ ಇಲ್ಲಿ ಯಾವಾಗಲೂ ವರ್ ಅಂತ ಪಾಸ್ಟ್ ಟೆನ್ಸ್ನಲ್ಲಿದೆ. ಅದು ಪಾಸ್ಟ್ ಟೆನ್ಸ್ನಲ್ಲಿ ಬಂದು ನಾನು ಹಾಗಾಗಿದ್ದರೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ, ಮುಖ್ಯಮಂತ್ರಿ ಆಗಿದ್ದರೆ, ಪಕ್ಷಿಯಾಗಿದ್ದರೆ ಆಯಿತಾ, ಕುದುರೆಯಾಗಿದ್ದರೆ ಆಯಿತಾ, ಈ ಥರದೆಲ್ಲ ಹೇಳ್ತೀವಲ್ಲ ನಾವು. ಹಾಗಾಗಿದ್ದರೆ ನಾನು ಈ ರೀತಿಯಲ್ಲಿ ಮಾಡ್ತಿದ್ದೆ ಅಂತ ಹೇಳಿದಾಗ ನಾವು ಮುಂದೆ ಈ ಥರವೆಲ್ಲ ಪದ ಬಂದ ಮೇಲೆ ಇಫ್ ಬಳಸಿ ಪಾಸ್ಟ್ ಟೆನ್ಸ್ನಲ್ಲಿ ಬಳಸಿ ಪದವನ್ನು ಹಾಕಿದಾಗ ನಾವು ಮುಂದೆ ಆ ಬ್ರಾಕೆಟ್ನಲ್ಲಿ ಫ್ಲೈ ಅನ್ನೋದು ಕ್ರಿಯಾಪದ ಇದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ ನೋಡಿ. ಅದಕ್ಕೆ ನಾವು ವುಡ್ಡನ್ನು ಬಳಸ್ತೀವಿ ಮುಂದೆ. ಅಂದರೆ ಅದು ಕಲ್ಪನೆ ಮಾಡ್ಕೊಂಡಿರೋದಲ್ವ ಅದು. ಆವಾಗ ಆ ಸಂದರ್ಭದಲ್ಲಿ ನಾವು ಕಲ್ಪಿಸಿಕೊಳ್ಳುವಾಗ ವುಡ್ ಅನ್ನೋ ಪದವನ್ನು, ಅಂದರೆ ವಿಲ್ ಇದೆಯಲ್ಲ, ವಿಲ್ನ ಪಾಸ್ಟ್ ಟೆನ್ಸ್ನ ಬಳಸಬೇಕು ಇಲ್ಲಿ. ವಿಲ್ನ ಪಾಸ್ಟ್ ಟೆನ್ಸ್ ಯಾವುದು? ವುಡ್. ವಿಲ್ನ ಪಾಸ್ಟ್ ಟೆನ್ಸ್ ಇಸ್ ವಿಲ್ಸ್. ದ ಪಾಸ್ಟ್ ಟೆನ್ಸ್ ಆಫ್ ವಿಲ್ ಈಸ್ ವುಡ್. ಅದರಿಂದ ಇಲ್ಲಿ ನಾವೇನು ಮಾಡಬೇಕು? ವುಡ್ ಫ್ಲೈ. ಇಫ್ ಐ ವರ್ ಎ ಬರ್ಡ್ ಐ ವುಡ್ ಫ್ಲೈ. ನಾನು ಪಕ್ಷಿಯಾಗಿದ್ದರೆ ನಾನು ಹಾರಾಡ್ತಿದ್ದೆ ಅನ್ನೋದು ಇಲ್ಲಿ ಬರುತ್ತೆ. ಆಮೇಲೆ ನಾಲ್ಕನೇದು, ಇಫ್ ಐ ವರ್ ಎ ಕಿಂಗ್ ಐ ಡ್ಯಾಶ್ ಹೆಲ್ಪ್ ದ ಪುವರ್. ಇದು ಸೇಮ್ ಅದೇ ಸೆಂಟೆನ್ಸು, ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಇನ್ನೊಂದು ಸೆಂಟೆನ್ಸ್ ಮಾಡಿದ್ದೀನಿ. ನಾನು ರಾಜನಾಗಿದ್ದರೆ ಬಡವರಿಗೆ ಸಹಾಯ ಮಾಡುತ್ತಿದ್ದೆ. ನಾನು ರಾಜನಾಗಿದ್ದರೆ ಬಡವರಿಗೆ ಸಹಾಯ ಮಾಡುತ್ತಿದ್ದೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ವುಡ್ ಹೆಲ್ಪ್ ಇಲ್ಲೇ ಇದೆ. ವುಡ್ ಅನ್ನೋ ಪದವನ್ನು ಬಳಸ್ಕೋಬೇಕು. ಇಫ್ ಐ ವರ್ ಎ ಕಿಂಗ್ ಐ ವುಡ್ ಹೆಲ್ಪ್ ದ ಪುವರ್. ಅಂತ ಬಳಸ್ತೀವಿ ನಾವು. ಮತ್ತೆ ಹಿ ಡ್ಯಾಶ್ ಗೋ ಔಟ್ ಜಸ್ಟ್ ನಾವು. ಅವನು ಹೊರಗಡೆ ಹೋದ. ಈಗ ತಾನೇ ಹೋದ ಅಂತ ಹೇಳೋಕ್ಕೆ ನಾವೇನು ಮಾಡ್ತೀವಿ? ಹೋದ. ಇಲ್ಲಿ ಗೋ ಅನ್ನೋದು ಹೋಗು, ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಹೋಗು ಅನ್ನೋದು ಕನ್ನಡದಲ್ಲೂ ಕೂಡ ಹೋಗು ಅನ್ನೋದು ವರ್ತಮಾನ ಕಾಲ. ಹೋಗು ಅನ್ನೋ ವರ್ತಮಾನ ಕಾಲಕ್ಕೆ ಭೂತಕಾಲ ಮಾಡೋದು ಹೇಗೆ? ಹೋದನು ಅಂತ ಬರ್ತಲ್ವ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಗೋ ಅಂತ ಇದ್ದರೆ ಅದಕ್ಕೆ ಪಾಸ್ಟ್ ಟೆನ್ಸ್ ಯಾವ್ದು ಮಾಡಬೇಕು? ವೆಂಟ್ ಅಂತ ಮಾಡಬೇಕು. ಆದ್ದರಿಂದ ಹಿ ವೆಂಟ್ ಔಟ್ ಜಸ್ಟ್ ನಾವ್. ಆಮೇಲೆ ಎಂಟನೇದು, ಐ ಡ್ಯಾಶ್ ಸಿ ಹಿಮ್ ರೀಸೆಂಟ್ಲಿ. ಅಂದರೆ ಅವನನ್ನು ಇತ್ತೀಚೆಗೆ ನಾನು ನೋಡಿದ್ದೆ. ಸಿ ಅನ್ನೋದು ನೋಡುತ್ತೇನೆ ಅಂತ ಆಗುತ್ತೆ. ಯಾವಾಗಲೂ ಕೂಡ ನಾನು ಇತ್ತೀಚೆಗೆ ನೋಡುತ್ತೇನೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಕನ್ನಡದಲ್ಲಿ ಆ ಥರ ಪದ ಕನ್ನಡದಲ್ಲೂ ಬಳಸೋಕ್ಕಾಗಲ್ಲ, ಇಂಗ್ಲೀಷ್ನಲ್ಲಿ ಬಳಸೋಕ್ಕಾಗಲ್ಲ. ನಾನು ಇತ್ತೀಚೆಗೆ ಅವನನ್ನು ನೋಡುತ್ತೇನೆ ಅನ್ನೋ ಎಲ್ಲೂ ಇಲ್ಲ. ಅದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋಕ್ಕೋ ಬರೋದಿಲ್ಲ ಅಲ್ವಾ. ಅದರಿಂದ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. ನಾನು ಇತ್ತೀಚೆಗೆ ಅವನನ್ನು ನೋಡಿದ್ದೆ ಅಂತ ಬಂದಾಗ ಇಲ್ಲಿ ಸಿ ಪ್ರೆಸೆಂಟ್ ಟೆನ್ಸ್ ಇದೆ. ಸಿ ಅನ್ನೋದು ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸು. ಸಿ ಪ್ರೆಸೆಂಟ್ ಟೆನ್ಸ್ನ ಪಾಸ್ಟ್ ಟೆನ್ಸ್ ಮಾಡೋದು ಹೇಗೆ ಅಂದರೆ, ಸಿ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಸಿನ ಪಾಸ್ಟ್ ಟೆನ್ಸ್ ಯಾವುದು ಅಂದರೆ ಸಾ. ಸಿಗೆ ಪಾಸ್ಟ್ ಟೆನ್ಸು ಇಂಗ್ಲೀಷ್ನಲ್ಲಿ ಸಾ, SAW. ಆದ್ದರಿಂದ ನಾವು ಏನು ತುಂಬಬೇಕು ಇಲ್ಲಿ? ಐ ಸಾ ಹಿಮ್ ರೀಸೆಂಟ್ಲಿ. ನಾನು ಅವನನ್ನು ಇತ್ತೀಚೆಗೆ ನೋಡಿದ್ದೆ. ಮತ್ತು ಇನ್ನೊಂದು ಎಕ್ಸಾಂಪಲ್ಲು, ಹ್ಯಾವ್ ಯು ಎವರ್ ಡ್ಯಾಶ್ ಬಿ ಟು ಡೆಲ್ಲಿ. ನೀನು ಡೆಲ್ಲಿಗೆ ಯಾವಾದರೂ ಇಲ್ಲಿವರೆಗೆ ಯಾವತ್ತಾದರೂ ನೀವು ಹೋಗಿ ಬಂದಿದ್ದೀಯಾ ಅಂತ ಹೇಳುವಾಗ ನೋಡಿ, ಹ್ಯಾವ್, ಹ್ಯಾಸ್ ಈ ಪದವೆಲ್ಲ ಬರ್ತವೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಅದು. ಹ್ಯಾವ್ ಫ್ಲೂರಲಲ್ಲಿ ಬರುತ್ತೆ, ಹ್ಯಾಸ್ ಅನ್ನೋದು ಸಿಂಗುಲರಲ್ಲಿ ಬರುತ್ತೆ. ಆಯಿತಾ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೇ ಹ್ಯಾವ್ ಅನ್ನೋದು ಪ್ಲೂರಲ್ ನಂಬರು, ಹ್ಯಾಸ್ ಅನ್ನೋದು ಸಿಂಗುಲರ್ ನಂಬರು. ಯು ಬಂದಿರೋದ್ರಿಂದ ಇಲ್ಲಿ ಹ್ಯಾವ್ ಬಳಸಬೇಕು. ಇಲ್ಲಿ ಏನಾದ್ರು ಸಿಂಗುಲರ್ ನಂಬರ್ ಬಂದಿದ್ದರೆ ಇಲ್ಲಿ ಹ್ಯಾಸ್ ಬಳಸ್ತಿದ್ರು. ಅದರಿಂದ ಯು ಬಂದಿದೆ, ಬಹುವಚನ. ಆದ್ದರಿಂದ ಹ್ಯಾವ್ ಯು ಎವರ್ ಡ್ಯಾಶ್ ಬಿ ಟು ಡೆಲ್ಲಿಗೆ ಯಾವತ್ತಾರು ಹೋಗಿದ್ದೀಯಾ ಅಂತ ಕೇಳಿದಾಗ ನಾವೇನು ಮಾಡಬೇಕು? ಇಲ್ಲಿ ಹ್ಯಾವ್, ಹ್ಯಾಸ್ ಬಂದು ಈ ಡ್ಯಾಶ್ ಈ ಥರ ಕೇಳಿದಾಗ ನೀವು ಏನು ಸೇರಿಸ್ಬೇಕು? ಬೀನ್ ಎಂಬ ಪದವನ್ನು ನೀವು ಸೇರಿಸಬೇಕಾಗತ್ತೆ. ನೋಡಿ ಇಲ್ಲಿ ಬೀನ್ ಇದೆಯಲ್ಲ, ಈ ಬೀನ್ ಪದವನ್ನು ಸರಿಸಿದರೆ ನೀವು ಹ್ಯಾವ್ ಯು ಎವರ್ ಬೀನ್ ಟು ಡೆಲ್ಲಿ. ಆಮೇಲೆ ಹತ್ತನೇದು ಐ ಡ್ಯಾಶ್ ವರ್ಕ್ ದೇರ್ ರೀಸೆಂಟ್ಲಿ. ನಾನು ಅಲ್ಲಿ ಇತ್ತೀಚೆಗೆ ಅಲ್ಲಿ ಕೆಲಸ ಮಾಡಿದ್ದೆ. ಇತ್ತೀಚೆಗೆ ಸ್ವಲ್ಪ ದಿನದಿಂದ ನಾನು ಕೆಲಸವನ್ನು ಮಾಡಿದ್ದೆ ಅಂತ ಇದೆ ಇದು. ಅದಕ್ಕೆ ನಾವು ಇಲ್ಲಿ ವರ್ಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದಕ್ಕೆ ಪಾಸ್ಟ್ ಟೆನ್ಸ್ ಮಾಡೋದು ಹೇಗೆ ಅಂದರೆ, ವರ್ಕ್ ಮುಂದೆ ಡಿ ಸೇರಿಸಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ವರ್ಕ್ನ ಪಾಸ್ಟ್ ಟೆನ್ಸು ವರ್ಕ್ಡ್. ವರ್ಕ್ಡ್. ಐ ವರ್ಕ್ಡ್ ದೇರ್ ರೀಸೆಂಟ್ಲಿ.
ನಾನು ಇತ್ತೀಚೆಗೆ ಅಲ್ಲಿ ಕೆಲಸವನ್ನು ಮಾಡಿದ್ದೆ. 11ನೇದು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ 500. ಅಂದರೆ ಇಲ್ಲಿ ಎರಡು ರೀತಿಯಲ್ಲೂ ಹೇಳ್ಬೋದು. ವಿದ್ಯಾರ್ಥಿಗಳು 500 ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಅಂತಲೂ ಹೇಳ್ಬೋದು, ಇದೆ ಅಂತಲೂ ಎರಡು ರೀತಿಯಲ್ಲೂ ಹೇಳ್ಕೊಬೋದು. ಪಾಸ್ಟ್ ಟೆನ್ಸ್ನಲ್ಲೂ ಹೇಳ್ಕೊಬೋದು, ಪ್ರೆಸೆಂಟ್ ಟೆನ್ಸ್ನಲ್ಲೂ ಹೇಳ್ಕೊಬೋದು. ಅದರಿಂದ ನಾನು ಆರ್ ಮತ್ತು ಆರ್ ಬಾರ್ ವರ್ ಅಂತ ಎರಡು ಸೇರಿಸಿದ್ದೀನಿ, ಎರಡೂ ಬಳಸ್ಕೋಬೋದು. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 500. ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 500 ಇದೆ ಅಂತ ಪ್ರೆಸೆಂಟ್ ಟೆನ್ಸ್ನಲ್ಲೂ ಹೇಳ್ಬೋದು. ಪಾಸ್ಟ್ ಟೆನ್ಸ್ನಲ್ಲಿ ಹೆಂಗೆ ಹೇಳ್ಬೋದು? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ 500. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು? 500 ಇತ್ತು. ಆರ್ ಮತ್ತು ವರ್ರನ್ನು ನಾವು ಆರನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಹುವಚನದಲ್ಲಿ ಬಳಸುತ್ತೇವೆ, ವರ್ರನ್ನು ಪಾಸ್ಟ್ ಟೆನ್ಸ್ನಲ್ಲಿ ಬಹುವಚನದಲ್ಲಿ ಬಳಸುತ್ತೇವೆ. ಅದು ತಿಳ್ಕೋಬೇಕು. ಆರನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ಲೂರಲ್ ಫಾರ್ಮ್ನಲ್ಲಿ ಬಳಸ್ತೇವೆ, ವರ್ರನ್ನು ಪಾಸ್ಟ್ ಟೆನ್ಸ್ನಲ್ಲಿ ಪ್ಲೂರಲ್ ಫಾರ್ಮ್ನಲ್ಲಿ ಬಳಸ್ತೇವೆ. ಆಮೇಲೆ 12 ಎ ಸ್ಟೂಡೆಂಟ್ ಡ್ಯಾಶ್ ರೂಯಿನ್ ಹಿಸ್ ಫ್ಯೂಚರ್. ಒಬ್ಬ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡ. ಇಲ್ಲಿ ಎ ಸ್ಟೂಡೆಂಟ್ ಡ್ಯಾಶ್ ರೂಯಿನ್ ಅಂದರೆ ನಾಶ ಮಾಡಿಕೊಂಡ, ಹಾಳು ಮಾಡಿಕೊಂಡ. ರೂಯಿನ್ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ನಾವು ಪಾಸ್ಟ್ ಟೆನ್ಸ್ ಮಾಡೋದು ಹೇಗೆ ಅಂತಂದರೆ ಡಿ ಸೇರಿಸಬೇಕು. ರೂಯಿನ್ ಅನ್ನೋದು ರೂಯಿಂಡ್ ಅಂತ ಆಗುತ್ತೆ. ಆದ್ದರಿಂದ ಎ ಸ್ಟೂಡೆಂಟ್ ರೂಯಿಂಡ್ ಹಿಸ್ ಫ್ಯೂಚರ್. ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ತಾನು ಹಾಳು ಮಾಡ್ಕೊಬಿಟ್ಟ. ಆಮೇಲೆ ಇನ್ನೊಂದು ಮೆನಿ ಇಯರ್ಸ್ ಹ್ಯಾವ್ ಪಾಸ್ಟ್ ಸಿನ್ಸ್ ಐ ಡ್ಯಾಶ್ ವಿಸಿಟ್ ಇಂಡಿಯಾ. ಅಂದರೆ ನಾನು ಭಾರತಕ್ಕೆ ಭೇಟಿ ನೀಡಿ ಬಹಳ ವರ್ಷಗಳು ಕಳೆದೋಗಿದ್ದಾವೆ. ಅಲ್ಲಿ ವಿಸಿಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಅಲ್ವಾ? ವಿಸಿಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದನ್ನು ಪಾಸ್ಟ್ ಟೆನ್ಸ್ ಮಾಡಬೇಕು ಇಲ್ಲಿ ಅಷ್ಟೇ. ಪಾಸ್ಟ್ ಟೆನ್ಸ್ ಮಾಡಿದಾಗ ಏನಾಗುತ್ತೆ? ಡಿ ಸೇರಿಸಬೇಕು ಇದನ್ನು. ಇಲ್ಲಿ ವಿಸಿಟ್ ಅನ್ನೋದು ವಿಸಿಟೆಡ್ ಅಂತ ಆಗುತ್ತೆ. ಮೆನಿ ಇಯರ್ಸ್ ಹ್ಯಾವ್ ಪಾಸ್ಟ್ ಸಿನ್ಸ್ ಐ ಹ್ಯಾವ್ ವಿಸಿಟೆಡ್ ಇಂಡಿಯಾ. ನಾನು ಭಾರತಕ್ಕೆ ಭೇಟಿ ನೀಡಿ ಭಾಳ ವರ್ಷಗಳು ಆಯಿತು. 14ನೇದು ಐ ವಾಂಟೆಡ್ ಎ ಡ್ರಿಂಕ್ ಬಟ್ ಶಿ ಡ್ಯಾಶ್ ಹ್ಯಾವ್ ಅನದರ್ ಡ್ರಿಂಕ್. ನಾನು ಕುಡಿಯುವುದಕ್ಕೆ ಐ ವಾಂಟೆಡ್ ಎ ಡ್ರಿಂಕ್, ನಾನು ಕುಡಿಯುವುದಕ್ಕೆ ಇಷ್ಟಪಟ್ಟೆ, ನನಗೆ ಇಷ್ಟ ಆಗಿತ್ತು, ಕುಡಿಬೇಕು ಅನಿಸ್ತು. ಆದರೆ ಅದಕ್ಕಿಂತ ಮುಂಚೆ ಅವಳು ಬೇರೆ ಒಂದು ಡ್ರಿಂಕನ್ನು ಅಂದರೆ ಬೇರೆ ಪಾನೀಯವನ್ನು ತೆಗೆದುಕೊಂಡಿದ್ಲು ಅಂತ. ಐ ವಾಂಟೆಡ್ ಎ ಡ್ರಿಂಕ್ ಬಟ್ ಶಿ ಡ್ಯಾಶ್ ಹ್ಯಾವ್ ಅನದರ್ ಡ್ರಿಂಕ್. ಅಂದರೆ ಐ ವಾಂಟೆಡ್ ಎ ಡ್ರಿಂಕ್ ಬಟ್ ಶಿ ಹ್ಯಾಡ್. ನೋಡಿ, ಹ್ಯಾಡ್ ಅನ್ನೋ ಪದವನ್ನು ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹ್ಯಾಡ್ ಪದವನ್ನು ಬಳಸಬೇಕು. ಯಾಕೆಂದರೆ ಇಲ್ಲಿ ಐ ವಾಂಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರೋದ್ರಿಂದ ನಾವು ಹ್ಯಾವ್ ಇಲ್ಲಿ ಬಳಸೋದ್ರಿಂದ ಈ ಹ್ಯಾವ್ನ ಪಾಸ್ಟ್ ಟೆನ್ಸ್ ಯಾವುದು? ಹ್ಯಾಡ್. ಹ್ಯಾವ್ನ ಪಾಸ್ಟ್ ಟೆನ್ಸ್ ಯಾವುದು? ಹ್ಯಾಡ್. ಹ್ಯಾಸ್ ಮತ್ತು ಹ್ಯಾವ್ ಇವೆರಡರ ಪಾಸ್ಟ್ ಟೆನ್ಸು ಹ್ಯಾಡೇ. ಬಟ್ ಹ್ಯಾಸನ್ನು ಸಿಂಗುಲರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬಳಸ್ತೀವಿ, ಹ್ಯಾವನ್ನು ಪ್ಲೂರಲ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬಳಸ್ತೀವಿ. ಆಮೇಲೆ 15ನೇದು ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ಐ ಡ್ಯಾಶ್ ಗೋ ಅಬ್ರೋಡ್. ಇದು ನಿಮಗೆ ಇನ್ನೊಂದು ಅರ್ಥ ಆಗಲಿ ಅಂತ ಇನ್ನೊಂದು ಪದವನ್ನು ಬಳಸ್ತೆ. ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ಐ ಗೋ ಅಬ್ರೋಡ್. ನಾನು ಬೇರೆ ವಿದೇಶಕ್ಕೆ ಹೋಗಿ ಭಾಳ ವರ್ಷಗಳು ಆಯಿತು ಅಂತ. ಅದಕ್ಕೆ ನಾವು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಗೋ ಅಂತ ಇದೆ. ಗೋ ಅನ್ನೋ ಪದಕ್ಕೆ ಪಾಸ್ಟ್ ಟೆನ್ಸ್ ಯಾವುದು ಇಂಗ್ಲೀಷ್ನಲ್ಲಿ ಅಂತಂದರೆ ವೆಂಟ್. ಅದಕ್ಕೆ ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ಐ ವೆಂಟ್ ಅಬ್ರೋಡ್. 16ನೇದು ಇಟ್ ವಾಸ್ ಲಾಂಗ್ ಸಿನ್ಸ್ ಐ ಡ್ಯಾಶ್ ಸಿ ಹಿಮ್ ಲಾಸ್ಟ್. ಅವನನ್ನು ನೋಡಿ ಬಹಳ ದಿನಗಳು ಆಯಿತು. ಅಂದರೆ ನೋಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಲ್ಲಿ ಸಿ ಅಂತ ಇದೆ. ಸಿನ ಪಾಸ್ಟ್ ಟೆನ್ಸ್ ಯಾವುದು? ಸಿನ ಪಾಸ್ಟ್ ಟೆನ್ಸು ಸಾ. ಆದ್ದರಿಂದ ಇಟ್ ವಾಸ್ ಲಾಂಗ್ ಸಿನ್ಸ್ ಐ ಸಾ ಹಿಮ್ ಲಾಸ್ಟ್ ಅಂತ ಹೇಳ್ತೀವಿ. 17ನೇದು ಇಟ್ ಈಸ್ ಮೆನಿ ಇಯರ್ ಸಿನ್ಸ್ ಐ ಡ್ಯಾಶ್ ಕಮ್ ಟು ಢಾಕಾ. ನಾನು ಢಾಕಾಕ್ಕೆ ಬಂದು ಬಹಳ ವರ್ಷಗಳು ಆಯಿತು. ಅದಕ್ಕೆ ಬಂದು, ಕಮ್ ಅಂದರೆ ಬಾ ಅನ್ನೋಕ್ಕೆ ಕನ್ನಡದಲ್ಲಿ ಪ್ರೆಸೆಂಟ್ ಟೆನ್ಸು, ಬಾನ ಪಾಸ್ಟ್ ಟೆನ್ಸ್ ಯಾವುದು? ಬಂದಿದ್ದ ಅಂತ ಅರ್ಥ ಬರುತ್ತೆ. ಅದಕ್ಕೆ ಕಮ್ ಅನ್ನೋದಕ್ಕೆ ಪಾಸ್ಟ್ ಟೆನ್ಸ್ ಯಾವುದು? ಕೇಮ್. ಕಮ್ಗೆ ಪಾಸ್ಟ್ ಟೆನ್ಸು ಕೇಮ್. ಅದಕ್ಕೆ ಇಟ್ ಈಸ್ ಮೆನಿ ಇಯರ್ಸ್ ಸಿನ್ಸ್ ಐ ಕೇಮ್ ಟು ಢಾಕಾ. 18ನೇದು ಮೆನಿ ಇಯರ್ಸ್ ಹ್ಯಾವ್ ಪಾಸ್ಟ್ ಸಿನ್ಸ್ ಹಿಸ್ ಫಾದರ್ ಡೈ. ಅವರ ತಂದೆ ಸತ್ತು ಬಹಳ ದಿನಗಳು ಆದವು. ಅದಕ್ಕೆ ಡೈನ ಪಾಸ್ಟ್ ಟೆನ್ಸ್ ಯಾವುದು? ಡೈನ ಪಾಸ್ಟ್ ಟೆನ್ಸು ಡೈಡ್. ಆದ್ದರಿಂದ ಮೆನಿ ಇಯರ್ಸ್ ಹ್ಯಾವ್ ಪಾಸ್ಟ್ ಸಿನ್ಸ್ ಹಿಸ್ ಫಾದರ್ ಡೈಡ್ ಅಂತ ಹೇಳಬೇಕು. ಡಿ ಸೇರಿಸಬೇಕು. ಡೈಗೆ ಡಿ ಸೇರಿಸಬೇಕು. 19ನೇದು ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ದೇ ಫಸ್ಟ್ ಡ್ಯಾಶ್ ಮೀಟ್. ಅವನನ್ನು ಅಂದರೆ ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ದೇ ಫಸ್ಟ್ ಮೀಟ್ ಅಂದರೆ ಅವ್ರನ್ನ ಮೊದಲು ಭೇಟಿಯಾಗಿ ಭಾಳ ದಿನಗಳಾಯಿತು ಅಂತ. ಮೀಟ್ ಅನ್ನೋ ಪದ ಇದೆ ನೋಡಿ, ಬ್ರ್ಯಾಕೆಟ್ನಲ್ಲಿ ಮೀಟು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದಕ್ಕೆ ಮೀಟ್ನ ಪಾಸ್ಟ್ ಟೆನ್ಸು ಮೆಟ್ ಅಂತ ಆಗುತ್ತೆ. ಮೀಟ್ನ ಪಾಸ್ಟ್ ಟೆನ್ಸು ಮೆಟ್
ಅದಕ್ಕೆ ಇಟ್ ವಾಸ್ ಮೆನಿ ಇಯರ್ಸ್ ಸಿನ್ಸ್ ದೇ ಫಸ್ಟ್ ಮೆಟ್. 20ನೇದು ಇಫ್ ಹಿ ವರ್ಕ್ಸ್ ಹಾರ್ಡ್ ಹಿ ಡ್ಯಾಶ್ ಶೈನ್ ಇನ್ ಲೈಫ್. ಅವನು ಕಷ್ಟಪಟ್ಟು ದುಡಿದಿದ್ರೆ, ಕೆಲಸ ಮಾಡಿದರೆ ಅವನು ಜೀವನದಲ್ಲಿ ಶೈನ್ ಆಗ್ತಿದ್ದ. ಅಂದರೆ ಈ ಶೈನ್ ಅನ್ನೋ ಪದ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಶೈನ್ನ ಪಾಸ್ಟ್ ಟೆನ್ಸ್ ಯಾವುದು ಅಂದರೆ ಶೈನ್ಡ್ ಅಥವಾ ಶೋನ್ ಅನ್ನೋ ಪದವನ್ನು ಬಳಸ್ತೇವೆ. ಅದಕ್ಕೆ ಇಫ್ ಹಿ ವರ್ಕ್ಸ್ ಹಾರ್ಡ್ ಹಿ ಶೈನ್ಡ್ ಆರ್ ಶೋನ್ ಇನ್ ಲೈಫ್. 21 ಐ ವಾಚ್ಡ್ ಹಿಮ್ ಡ್ಯಾಶ್ ಲೀವ್ ದ ರೂಮ್. ಐ ವಾಚ್ಡ್ ಹಿಮ್ ಡ್ಯಾಶ್ ಲೀವ್ ದ ರೂಮ್ ಅಂದರೆ ಅವನು ರೂಮನ್ನು ಬಿಟ್ಟು ಹೋಗ್ತಿದ್ದದನ್ನು ನಾನು ನೋಡಿದೆ. ಹೋಗ್ತಿದ್ದನ್ನು ಅಂತ ಬಂದಾಗ ನೋಡಿ, ಐ ವಾಚ್ಡ್ ಹಿಮ್, ಇಲ್ಲಿ ಡ್ಯಾಶ್ನಲ್ಲಿ ಲೀವ್ ಇದೆ, ಲೀವಿಂಗ್ ದ ರೂಮ್ ಅಂತ ಹೇಳಬೇಕು. ING ಸೇರಿಸ್ಬೇಕಷ್ಟೇ. ಲೀವ್ ಇದೆ, ಲೀವ್ನಲ್ಲಿ ನೀವು ING ಫಾರ್ಮ್ನ ಸೇರಿಸ್ಬಿಟ್ರೆ ನೀವು ಲೀವಿಂಗ್ ಅಂತ ಬರುತ್ತೆ. ಅದಕ್ಕೆ ನೋಡಿ ಐ ವಾಚ್ಡ್ ಹಿಮ್, ಐ ಸಾ ಹಿಮ್, ಈ ಥರ ನೋಡಿ, ಈ ಥರ ಪದಗಳು ಬಂದಾಗ ಅಲ್ಲಿ ಕ್ರಿಯಾಪದ ಏನಿರುತ್ತೋ ಅದರ ಮುಂದೆ INGಯನ್ನು ಸೇರಿಸ್ಬೇಕು ನೀವು. ಅದಕ್ಕೆ ಐ ವಾಚ್ಡ್ ಹಿಮ್ ಡ್ಯಾಶ್ ಲೀವಿಂಗ್ ದ ರೂಮ್, ಲೀವಿಂಗ್ ದ ರೂಮ್. 22 ಐ ಸಾ ಹಿಮ್ ಡ್ಯಾಶ್ ಗೋ ಇನ್ ಸೈಲೆನ್ಸ್. ಅವನು ಸೈಲೆಂಟಾಗಿ ಹೋಗ್ತಾ ಇದ್ದನ್ನು ನಾನು ನೋಡಿದೆ. ಐ ಸಾ ಹಿಮ್ ಡ್ಯಾಶ್ ಗೋ ಇನ್ ಸೈಲೆನ್ಸ್. ನಾನು ಇಲ್ಲೇ ಹೇಳಿದೆ ಐ ಸಾ ಹಿಮ್. ಈ ನೋಡಿ, ಈ ಥರ ಪದಗಳು ಬಂದಾಗ ಇಲ್ಲಿ ಗೋಗೆ ING ಸೇರಿಸ್ಕೋಬೇಕು. ಐ ಸಾ ಹಿಮ್ ಗೋಯಿಂಗ್ ಇನ್ ಸೈಲೆನ್ಸ್, ಐ ಸಾ ಹಿಮ್ ಗೋಯಿಂಗ್ ಇನ್ ಸೈಲೆನ್ಸ್. 23 ಯು ಆಟ್ ಟು ಡ್ಯಾಶ್ ಗೋ ದೇರ್. ನೀನು ಅಲ್ಲಿಗೆ ಹೋಗಬೇಕು. ನೋಡಿ ಬ್ರ್ಯಾಕೆಟ್ನಲ್ಲಿ ಗೋ ಇದೆ. ನೋಡಿ ಯಾವಾಗಲೂ ಕೂಡ ಆಟ್ ಅಂತ ಬಂದಾಗ ಆಟ್ ಟೂನೇ ಬರುತ್ತೆ ಅಲ್ಲಿ ಮುಂದೆ. ಈ ಪದವನ್ನು ನೀವು ಗಮನವಿಟ್ಟು ನೋಡ್ಕೋಬೇಕು. ಯಾವಾಗಲೂ ಆಟ್ ಅಂತ ಬಂದಮೇಲೆ ಟು ಅಂತ ಬಂದೇ ಬರುತ್ತೆ. ಆಟ್ ಟು ಅಂತಲೇ ಬಂದಿರುತ್ತೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಅದಕ್ಕೆ ಅಬ್ಲಿಗೇಷನ್ ಅಂತ ಹೇಳ್ತೀವಿ. ಅಬ್ಲಿಗೇಷನ್ ವರ್ಡ್ ಇದು. ಆಬ್ಲಿಗೇಷನ್ ಅಂದರೆ ಮಾಡತಕ್ಕದ್ದು ಅನ್ನೋ ಒಂದು ಆಬ್ಲಿಗೇಷನು. ಆಟ್ ಟು ಅಂತ ಬಂದಮೇಲೆ ಮುಂದ್ಗಡೆ ನೋಡಿ ಗೋ ಅನ್ನೋದು ಕ್ರಿಯಾಪದ ಏನಿದೆ ಗೋ, ಅದು ಪ್ರೆಸೆಂಟ್ ಟೆನ್ಸ್ನಲ್ಲೇ ಇರ್ತದೆ. ಆಟ್ ಟು ಗೋ, ಆಟ್ ಟು ಗೋ, ಗೋ ಏನಿದೆ ಗೋ ಹಾಗೇ ಉಳ್ಕೊಳ್ಳುತ್ತೆ, ಅಲ್ಲಿ ಚೇಂಜಸ್ ಇಲ್ಲ. ಆಟ್ ಟು ಗೋ, ಆಟ್ ಟು ಡ್ರಿಂಕ್, ಆಟ್ ಟು ರನ್, ಆಟ್ ಟು ಸ್ಲೀಪ್, ಆಟ್ ಟು ರೈಡ್, ಆಟ್ ಟು ರೀಡ್. ನೀವು ಹಂಗಾರು ಬಳಸ್ಕೋಬೋದು. ಓದಬೇಕು, ಓಡಬೇಕು, ಮಲಗಬೇಕು, ತಿನ್ನಬೇಕು. ಈ ಆಟ್ ಟು ಅಂತ ಪದವನ್ನು ಬಳಸ್ತಾ ಹೋಗ್ತೀವಿ. ಅದರ ಮುಂದಿನ ಕ್ರಿಯಾಪದನೂ ಕೂಡ ಚೇಂಜ್ ಆಗೋದಿಲ್ಲ, ಅದು ಪ್ರೆಸೆಂಟ್ ಟೆನ್ಸ್ನಲ್ಲೇ ಇರ್ತದೆ. ಆಮೇಲೆ ಹಿ ಮೇಡ್ ಮೀ ಡ್ಯಾಶ್ ಡೂ ದ ವರ್ಕ್. ಅವನು ನನ್ನ ಈ ಕೆಲಸವನ್ನು ಮಾಡುವುದಕ್ಕೆ ಅವನು ನನಗೆ ಮಾಡಿಸ್ತಾನೆ ನನ್ನ ಹತ್ರ ಅಂತ. ಅದಕ್ಕೆ ಹಿ ಮೇಡ್ ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿದೆ. ಮೇಕ್ನ ಪಾಸ್ಟ್ ಟೆನ್ಸು ಮೇಡ್. ಹಿ ಮೇಡ್ ಮೀ ಡ್ಯಾಶ್ ಡೂ ದ ವರ್ಕ್ ಅಂದರೆ ಹಿ ಮೇಡ್ ಮೀ ಡೂ ಅನ್ನೋದು ಪಾರ್ಟ್. ಈಗ ನೋಡಿ ಪಾಸ್ಟ್ ಟೆನ್ಸ್ ಡನ್, ಡೂ ಅನ್ನೋದು ಡಿಡ್ ದ ವರ್ಕ್ ಅಂತ ಹೇಳ್ತೀವಿ ನಾವು, ಆಯಿತಾ? ಏನಂತ ಅದು ಹಿ ಮೇಡ್ ಮೀ ಡಿಡ್ ದ ವರ್ಕ್, ಡನ್ ದ ವರ್ಕ್ ಅಂತ, ಡಿಡ್ ದ ವರ್ಕ್ ಅಂತಲೂ ಕೂಡ ನಾವು ಮಾಡ್ತೀವಿ. ಇಲ್ಲಿ ಹಿ ಮೇಡ್ ಮೀ ಡನ್ ದ ವರ್ಕ್ ಅಂತ ಇದನ್ನು ಮಾಡ್ತೀವಿ. ಆಮೇಲೆ 26ನೇದು ಇಫ್ ಹಿ ಕೇಮ್, ಅವನು ಬಂದಿದ್ದರೆ ಐ ಡ್ಯಾಶ್ ಗೋ. ಅವನು ಬಂದಿದ್ದರೆ ನಾನು ಹೋಗಿರ್ತಿದ್ದೆ. ಆವಾಗ ನಾವು ಗೋ ಅನ್ನೋಕ್ಕೆ ವೆಂಟ್ ಅಂತ ಪದ ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದಕ್ಕೆ ನಾವೇನು ಮಾಡಬೇಕು, ವೆಂಟ್ ಅನ್ನೋ ಪದವನ್ನು ಬಳಸಬೇಕು. 27ನೇದು ಐ ವುಡ್ ಹೆಲ್ಪ್ ಹಿಮ್ ಇಫ್ ಹಿ ಡ್ಯಾಶ್ ವಾಂಟ್. ಅಂದರೆ ಅವನು ಬೇಕು ಅಂದಿದ್ರೆ ನನ್ನನ್ನು ಹೆಲ್ಪ್ ಮಾಡ್ತಿದ್ದೆ. ಅದಕ್ಕೆ ಡ್ಯಾಶ್ನಲ್ಲಿ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ವಾಂಟ್ ಇದೆ, ಅದಕ್ಕೆ ವಾಂಟೆಡ್ ಅಂತ ನಾವು ಬಳಸಬೇಕು. 28 ಇಫ್ ಐ ಹ್ಯಾಡ್ ಸೀನ್ ಹಿಮ್, ಅವನನ್ನು ನಾನು ನೋಡಿದರೆ ಐ ಡ್ಯಾಶ್ ಟೆಲ್ ದ ಮ್ಯಾಟರ್. ಇಫ್ ಐ ಹ್ಯಾಡ್ ಸೀನ್ ಹಿಮ್, ನಾನು ಅವನು ನೋಡಿದರೆ ಅವನಿಗೆ ನಾನು ಈ ವಿಷಯವನ್ನು ಹೇಳ್ತಿದ್ದೆ. ಟೆಲ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. TELL ಟೆಲ್ ಅಂತ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಟೆಲ್ನ ಪಾಸ್ಟ್ ಟೆನ್ಸು ಟೋಲ್ಡ್. ಆದ್ದರಿಂದ ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ಟೋಲ್ಡ್ ದ ಮ್ಯಾಟರ್. 29 ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿಯರ್, ಇದಕ್ಕಿಂತ ಬೇಗ ಪ್ರಾರಂಭ ಮಾಡಿದರೆ ಯು ಡ್ಯಾಶ್ ಕ್ಯಾಚ್ ದ ಬಸ್. ನೀನು ಬೇಗ ಸ್ಟಾರ್ಟ್ ಮಾಡಿದರೆ ಬಸ್ಸನ್ನು ಕ್ಯಾಚ್ ಮಾಡ್ತಿದ್ದೆ. ಕ್ಯಾಚ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ. ಕ್ಯಾಚ್ನ ಪಾಸ್ಟ್ ಟೆನ್ಸು ಕ್ಯಾಚ್ಡ್. ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿಯರ್ ಯು ಕ್ಯಾಚ್ಡ್ ದ ಬಸ್ ಅಂತ ಬರ್ತಿತ್ತು. 30ನೇದು ಇಫ್ ಐ ಹ್ಯಾಡ್ ಎ ಟೈಪ್ ರೈಟರ್ ಐ ಡ್ಯಾಶ್ ಟೈಪ್ ಮೈ ಸೆಲ್ಫ್. ನಾನು ಟೈಪ್ ರೈಟರ್ ಆಗಿದ್ದರೆ ನಾನು ಟೈಪ್ ಮಾಡ್ತಿದ್ದೆ. ಅದಕ್ಕೆ ಟೈಪ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಟೈಪ್ನ ಪಾಸ್ಟ್ ಟೆನ್ಸು ಟೈಪ್ಡ್. ಇಫ್ ಐ ಹ್ಯಾಡ್ ಎ ಟೈಪ್ ರೈಟರ್ ಐ ಟೈಪ್ಡ್ ಮೈ ಸೆಲ್ಫ್. 31 ಐ ವಿಲ್ ನಾಟ್ ಗೋ ಔಟ್ ಇಫ್ ಇಟ್ ರೈನ್ಸ್. ಹೊರಗಡೆ ಮಳೆ ಆದರೆ ನಾನು ಮುಂದೆ ಅಂದರೆ ಫ್ಯೂಚರ್ ಟೆನ್ಸ್ ಮುಂದೆ ಹೇಳುವಂಥದ್ದು. ಮಳೆ ಏನಾದ್ರು ಆದರೆ ನಾನು ಮನೆಯಿಂದ ಹೊರಗಡೆ ಹೋಗೋದು. ಐ ವಿಲ್ ನಾಟ್ ಗೋ ಔಟ್ ಇಫ್ ಇಟ್
ಇಫ್ ಇಟ್ ರೈನ್ಸ್. ನೋಡಿ ಇಲ್ಲಿ ರೈನ್ಸ್ ಅಂತ ಇದೆ, ಇದು ಸರಿಯೇ ಇದೆ, ಇದು ಯಾವುದು ಚೇಂಜ್ ಮಾಡೋಂಗಿಲ್ಲ. ಯಾಕೆಂದರೆ ಮುಂದೆ ಭವಿಷ್ಯತ್ನಲ್ಲಿ ಹೇಳುವಾಗಲೂ ಕೂಡ ನಾವು ಇದನ್ನೇ ಹೇಳಬೇಕು, ಇಫ್ ಇಟ್ ರೈನ್ಸ್. 32 ಐ ವುಡ್ ಹ್ಯಾವ್ ಬ್ರಾಟ್ ಎ ಮ್ಯೂಲ್ ಇಫ್ ಯು ಡ್ಯಾಶ್ ಟೆಲ್ ಮೀ ಬಿಫೋರ್. ಇದಕ್ಕಿಂತ ಮುಂಚೆ ನನಗೆ ಹೇಳಿದರೆ ನಾನು ಒಂದು ಕುದುರೆ ಮರಿಯನ್ನು ಕೂಡ ಅಂದರೆ ಕುದುರೆ ಮರಿಯನ್ನು ನಾನು ತರ್ತಿದ್ದೆ. ಇದು ಟೆಲ್ ಅನ್ನೋ ಪದ ಇದೆ ನೋಡಿ, TL. ಟೆಲ್ನ ಪಾಸ್ಟ್ ಟೆನ್ಸ್ ಯಾವುದು? ಟೋಲ್ಡ್. ಅದಕ್ಕೆ ಐ ವುಡ್ ಹ್ಯಾವ್ ಬ್ರಾಟ್ ಎ ಮ್ಯೂಲ್ ಇಫ್ ಯು ಟೋಲ್ಡ್ ಮೀ ಬಿಫೋರ್. ಇದಕ್ಕಿಂತ ಮುಂಚೆ ಹೇಳಿದರೆ ನಾನು ಕುದುರೆ ಮರಿಯನ್ನು ತರ್ತಿದ್ದೆ. 33 ಐ ಆ್ಯಂಡ್ ನಾಟ್ ಮೈ ಫ್ರೆಂಡ್ಸ್ ಡ್ಯಾಶ್ ಬಿ ಟು ಬ್ಲೇಮ್. ನಾನು ಮತ್ತು ನನ್ನ ಸ್ನೇಹಿತರು ಒಬ್ಬರನ್ನೊಬ್ಬರು ಬ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇಲ್ಲಿ ಏನು ಸೇರಿಸ್ಬೇಕು? ವೆಂಟನ್ನು ಸೇರಿಸ್ಬೇಕು. ಐ ಆ್ಯಂಡ್ ಮೈ ಫ್ರೆಂಡ್ಸ್ ವೆಂಟ್ ಟು ಬ್ಲೇಮ್. 34 ಮನಿ ಇನ್ ಅಡಿಷನ್ ಟು ವೆಲ್ತ್ ಡ್ಯಾಶ್ ಮೇಕ್ ಎ ಮ್ಯಾನ್ ಹ್ಯಾಪಿ. ಜನರಿಗೆ ಹಣದ ಜೊತೆಗೆ ಅಡಿಷನ್ ಆಗಿ ವೆಲ್ತ್, ಹಣದ ಜೊತೆಗೆ ಸಂಪತ್ತಿನ ಜೊತೆಗೆ ಹಣವು ಸೇರಿಸ್ತಾ ಹೋದರೆ ಅವರಿಗೆ ಬಹಳ ಖುಷಿ ತರುತ್ತೆ. ಆದರೆ ಮೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ, ಮೇಕ್ನ ಪಾಸ್ಟ್ ಟೆನ್ಸು ಮೇಡ್. ಅದಕ್ಕೆ ಮನಿ ಅಡಿಷನ್ ಟು ವೆಲ್ತ್ ಮೇಡ್ ಎ ಮ್ಯಾನ್ ಹ್ಯಾಪಿ. ಆಮೇಲೆ 35 ದೇ ಅಕಂಪನಿಡ್ ಬೈ ದೇರ್ ಫಾದರ್ ಡ್ಯಾಶ್ ಅರೈವ್. ತಂದೆ ಜೊತೆಗೆ ಅವರು ತಮ್ಮ ತಂದೆ ಜೊತೆಗೆ ಅವರು ಕೂಡ ಜೊತೆಯಲ್ಲಿ ಬಂದರು ಅಂತ. ದೇ ಅಕಂಪನಿಡ್ ಬೈ ದೇರ್ ಫಾದರ್ ಡ್ಯಾಶ್ ಅರೈವ್. ಅರೈವ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ, ಅದನ್ನು ಪಾಸ್ಟ್ ಟೆನ್ಸ್ ಮಾಡಬೇಕು. ಅರೈವ್ನ ಪಾಸ್ಟ್ ಟೆನ್ಸು ಅರೈವ್ಡ್. ಈ ಡಿ ಸೇರಿಸ್ಬೇಕಷ್ಟೇ. ಅರೈವ್ಡ್. ದೇ ಅಕಂಪನಿಡ್ ಬೈ ದೇರ್ ಫಾದರ್ ಅರೈವ್ಡ್. 36 ರಾಮ್ ಅಲಾಂಗ್ ವಿತ್ ಹಿಸ್ ಬ್ರದರ್ ಡ್ಯಾಶ್ ಪ್ರೆಸೆಂಟ್. ಇಲ್ಲಿ ರಾಮ್ ಅಲಾಂಗ್ ವಿತ್ ಹಿಸ್ ಬ್ರದರ್ ಅಂದರೆ ರಾಮನ ಜೊತೆಗೆ ಅವನ ಸಹೋದರರೆಲ್ಲರೂ ಕೂಡ ಪ್ರೆಸೆಂಟ್ ಆಗಿದ್ರು ಅಂದರೆ ಈಗ ಆಗಿದ್ದಾರೆ ಎಂದು ಆಗುತ್ತೆ, ಹಿಂದೆ ಆಗಿದ್ರು ಅಂತ ಆಗುತ್ತೆ. ಹಿಂದೆ ಆಗಿದ್ದರೆ ವರ್ ಬಳಸ್ತೀವಿ, ಈಗಿದ್ದಾರೆ ಅಂತಂದರೆ ಆರ್ ಬಳಸ್ತೀವಿ. ಅದರಿಂದ ರಾಮ್ ಅಲಾಂಗ್ ವಿತ್ ಹಿಸ್ ಬ್ರದರ್ ಆರ್ ಪ್ರೆಸೆಂಟ್ ಅಥವಾ ರಾಮ್ ಅಲಾಂಗ್ ವಿತ್ ಹಿಸ್ ಬ್ರದರ್ ವರ್ ಪ್ರೆಸೆಂಟ್. 37 ಅಲಿ ಹ್ಯಾಸ್ ವೆಲ್ ಆ್ಯಸ್ ಹಿಸ್ ಬ್ರದರ್ಸ್ ಡ್ಯಾಶ್ ಕಮ್ ಹಿಯರ್. ಅಲಿ ಮತ್ತು ಅವರ ಅಣ್ಣ ತಮ್ಮಂದರು ಸಹೋದರರು ಕೂಡ ಬಂದಿದ್ರು ಇಲ್ಲಿಗೆ ಅಂತ. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು? ಇಲ್ಲಿ ಕಮ್ ಬಳಸ್ತೀವಿ ನೋಡಿ. ಅಲಿ ಆ್ಯಸ್ ವೆಲ್ ಆ್ಯಸ್ ಹಿಸ್ ಬ್ರದರ್ಸ್ ವರ್ ಕಮ್ ಹಿಯರ್. ಇಲ್ಲಿ ಬಂದಿದ್ರು, ವರ್ ಕಮ್ ಹಿಯರ್. ಹ್ಯಾಡ್ ಐ ಪೊಸೆಸ್ಡ್ ವಾಸ್ಟ್ ಪ್ರಾಪರ್ಟಿ ಐ ಎಸ್ಟಾಬ್ಲಿಷ್ ಎ ಕಾಲೇಜ್. ನನಗೆ ಕಾಲೇಜನ್ನು ನನ್ನ ಹತ್ರ ಬಹಳ ಸಂಪತ್ತು ಇದ್ದಿದ್ರೆ, ಪ್ರಾಪರ್ಟಿ ಇದ್ದಿದ್ರೆ ನಾನು ಒಂದು ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೆ. ಎಸ್ಟಾಬ್ಲಿಷ್ ಅನ್ನೋದು ಯಾವುದು? ಪ್ರೆಸೆಂಟ್ ಟೆನ್ಸ್ ಇದೆ, ಅದು ಪಾಸ್ಟ್ ಟೆನ್ಸ್ ಮಾಡುವಾಗ ಈ ಡಿ ಸೇರಿಸಬೇಕು, ಎಸ್ಟಾಬ್ಲಿಷ್ಡ್ ಅಂತ ಆಗುತ್ತೆ. 39 ಒಂದಿದೆ. ಆಮೇಲೆ ಐ ಡ್ಯಾಶ್ ರೀಡ್ ಫಾರ್ 3 hours. ನಾನು ಅಂದರೆ ಫಾರ್ 3 hours ನಾನು 3 ಗಂಟೆಗಳ ಕಾಲ ಓದಿದೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರೀಡ್ ಅನ್ನೋದಕ್ಕೆ ಪಾಸ್ಟ್ ಟೆನ್ಸ್ ಮಾಡುವಾಗ ರೀಡ್ ಅನ್ನೋದು ಪಾಸ್ಟ್ ಟೆನ್ಸು ಕೂಡ READ ಬರುತ್ತೆ, ಬಟ್ ಉಚ್ಚಾರಣೆ ಬೇರೆ. ಪ್ರೆಸೆಂಟ್ ಟೆನ್ಸ್ನ ರೀಡ್ನ ಪ್ರೆಸೆಂಟ್ ಟೆನ್ಸು REED ರೀಡ್ನ ಪಾಸ್ಟ್ ಟೆನ್ಸು READ ಬರುತ್ತೆ, ಆದರೆ ರೆಡ್ ಅಂತ ಓದಬೇಕು. ಐ ರೆಡ್ ಫಾರ್ 3 hours. ನಾನು 3 ಗಂಟೆಗಳ ಕಾಲ ಓದಿದೆ. 40 ಹಿ ಡ್ಯಾಶ್ ಲೀವ್ ಹೋಮ್ ಲಾಸ್ಟ್ ನೈಟ್. ಅಂದರೆ ಕಳೆದ ರಾತ್ರಿ ಅವನು ಮನೆಯನ್ನು ಬಿಟ್ಟ. ಲೀವ್ ಅನ್ನೋ ಪದ ಇದೆ ಇಂಗ್ಲೀಷ್ನಲ್ಲಿ. ಲೀವ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಪ್ರೆಸೆಂಟ್ ಟೆನ್ಸ್ನ ಪಾಸ್ಟ್ ಟೆನ್ಸ್ ಮಾಡಬೇಕು ಅಂದರೆ ಲೀವ್ ಅನ್ನೋದು ಲೆಫ್ಟ್ ಅಂತ ಆಗುತ್ತೆ. ಹಿ ಲೆಫ್ಟ್ ಹೋಮ್ ಲಾಸ್ಟ್ ನೈಟ್. 41 ಐ ಡ್ಯಾಶ್ ಸಿ ಯು ಲಾಂಗ್ ಎಗೋ. ನಿನ್ನನ್ನು ನೋಡಿ ಭಾಳ ದಿನ ಆಯಿತು. ಸಿ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಸಿನ ಪಾಸ್ಟ್ ಟೆನ್ಸು ಸಾ ಆಗುತ್ತೆ, ಆದ್ದರಿಂದ ಐ ಸಾ ಯು ಲಾಂಗ್ ಎಗೋ. 42 ದ ಪೇಷಂಟ್ ಡ್ಯಾಶ್ ಡೈ ಬಿಫೋರ್ ದ ಡಾಕ್ಟರ್ ಕೇಮ್. ಡಾಕ್ಟರ್ ಬರುವುದಕ್ಕಿಂತ ಮುಂಚೆ ಪೇಷಂಟು ಸತ್ತೋಗಿದ್ದ. ಇಲ್ಲಿ ಡೈ ಅನ್ನೋದು ಪ್ರೆಸೆಂಟ್ ಟೆನ್ಸು, ಡೈನ ಪಾಸ್ಟ್ ಟೆನ್ಸು ಡೈಡ್ ಅಂತ ಆಗಬೇಕು. ದ ಪೇಷಂಟ್ ಡೈಡ್ ಬಿಫೋರ್ ದ ಡಾಕ್ಟರ್ ಕೇಮ್. 43 ದ ಪೇಷಂಟ್ ಡೈಡ್ ಆಫ್ಟರ್ ದ ಡಾಕ್ಟರ್ ಡ್ಯಾಶ್ ಕಮ್. ಅಂದರೆ ಡಾಕ್ಟ್ರು ಬರುವುದಕ್ಕಿಂತ ಮುಂಚೆ ಪೇಷಂಟ್ ಸತ್ತಿದ್ದ ಅಂತ ಇದೆ. ಅದಕ್ಕೆ ಕಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಅದಕ್ಕೆ ಪಾಸ್ಟ್ ಟೆನ್ಸು ಕೇಮ್ ಅಂತ ನಾವು ಮಾಡಬೇಕಾಗತ್ತೆ. ಆಮೇಲೆ ಐ ವಿಶ್ ಐ ಡ್ಯಾಶ್ ಬಿ ಎ ಕಿಂಗ್. ನಾನು ರಾಜನಾಗಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಐ ವಿಶ್ ಐ ವಾಸ್ ಎ ಕಿಂಗ್. ಅಂದರೆ ಇಲ್ಲಿ ನಾನು ಅಂತ ಇರೋದ್ರಿಂದ ಏಕವಚನ, ಅದು ಪಾಸ್ಟ್ ಟೆನ್ಸ್ನಲ್ಲೇ ವಾಸ್ ಅಂತ ಬರುತ್ತೆ. ಬಹುವಚನ ಆಗಿದ್ದರೆ ವರ್ ಅಂತ ಬರಬೇಕಾಗಿತ್ತು. ನಾನು ರಾಜನಾಗಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಅಂತ ಹೇಳಿದಾಗ ಐ ವಿಶ್ ಐ ವಾಸ್ ಎ ಕಿಂಗ್. 45 ಹಿ ಸ್ಪೀಕ್ಸ್ ಆ್ಯಸ್ ದೋ ಹಿ ಡ್ಯಾಶ್ ನೋ ಎವ್ರಿಥಿಂಗ್. ನೋ ಅನ್ನೋದು ಪ್ರೆಸೆಂಟ್ ಟೆನ್ಸು, ನೋನ ಪಾಸ್ಟ್ ಟೆನ್ಸು ನೀವು ಅಂತ ಆಗುತ್ತೆ. KNEW ಇಲ್ಲಿದೆ ನೋಡಿ, KNEW ನ್ಯೂ ಅಂತ ಆಗುತ್ತೆ. ಹಿ ಸ್ಪೀಕ್ಸ್ ಆ್ಯಸ್ ದೋ ಹಿ ನ್ಯೂ ಎವ್ರಿಥಿಂಗ್. 46 ಹಿ ಆ್ಯಂಡ್ ಹಿಸ್ ಬ್ರದರ್ ಡ್ಯಾಶ್ ಬಿ ಆಬ್ಸೆಂಟ್. ಅವನು ಮತ್ತು ಅವನ ಸಹೋದರ ಇಬ್ಬರೂ ಕೂಡ ಆಬ್ಸೆಂಟ್ ಆಗಿದ್ದರು ಅನ್ನೋಕ್ಕೆ ಬಹುವಚನ ವರ್ ಅನ್ನು ಬಳಸಬೇಕು.
47 ನೀದರ್ ಹಿ ನಾರ್ ಹಿಸ್ ಬ್ರದರ್, ಅವನಾಗಲಿ ಅವನ ತಮ್ಮನಾಗಲಿ ಅಣ್ಣ ತಮ್ಮನಾಗಲಿ ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನೀದರ್ ಹಿ ನಾರ್ ಹಿಸ್ ಬ್ರದರ್. ಇಲ್ಲಿ ಬಹುವಚನ ಬರೋದಿಲ್ಲ. ಅವನಾಗಲಿ ಅಥವಾ ಅವನ ತಮ್ಮನಾಗಲಿ ಇಬ್ಬರಲ್ಲಿ ಯಾರು ಒಂದು ಅಂತ ಹೇಳಿದಾಗ ಅದು ಪಾಸ್ಟ್ ಟೆನ್ಸ್ನಲ್ಲಿದೆ ಮತ್ತು ಸಿಂಗ್ಯುಲರ್ ಫಾರ್ಮ್ನಲ್ಲಿದೆ. ಅದಕ್ಕೆ ನೀದರ್ ಹಿ ನಾರ್ ಹಿಸ್ ಬ್ರದರ್ ವಾಸ್ ಪ್ರೆಸೆಂಟ್. ಆಮೇಲೆ 48 ಐದರ್ ಹಿ ಆರ್ ಐ, ಅವನು ಅಥವಾ ನಾನು ಇಬ್ಬರಲ್ಲಿ ಒಬ್ಬರು. ಮೇಲ್ಗಡೆ ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ನೀದರ್ ಹಿ ನಾರ್ ಹಿಸ್ ಬ್ರದರ್, ಅವನೂ ಇಲ್ಲ ಅವನ ತಮ್ಮನೂ ಇಲ್ಲ. ಈ 48ರಲ್ಲಿ ಐದರ್ ಹಿ ಆರ್ ಐ, ನಾನು ಅಥವಾ ನನ್ನ ತಮ್ಮ, ನಾನು ಅಥವಾ ಅವನು ಇಬ್ಬರಲ್ಲಿ ಯಾರು ಒಬ್ಬರು. ಬಿ ಮಿಸ್ಟೇಕನ್, ಇಬ್ಬರಲ್ಲಿ ಯಾರು ಒಬ್ಬರು ಮಿಸ್ಟೇಕ್ ಮಾಡಿದ್ದೀವಿ. ಅದಕ್ಕೆ ನಾವು ಐದರ್ ಹಿ ಆರ್ ಐ ವಾಸ್ ಮಿಸ್ಟೇಕನ್, ವಾಸ್ ಮಿಸ್ಟೇಕನ್. 49 ನೀದರ್ ಶಿ ನಾರ್ ಹರ್ ಸಿಸ್ಟರ್ಸ್, ಅವಳು ಆಗಲಿ ಅವಳ ತಂಗಿಯಾಗಲಿ ಇಲ್ಲಿ ಬಂದಿರಲಿಲ್ಲ, ಯಾರು ಕೂಡ ಬಂದಿಲ್ಲ. ನೀದರ್ ಶಿ ನಾರ್ ಹರ್ ಸಿಸ್ಟರ್ ವಾಸ್ ಆಬ್ಸೆಂಟ್. 50 ಮೋರ್ ದ್ಯಾನ್ ಎ ಬಾಯ್ ಡ್ಯಾಶ್ ಬಿ ಗಿಲ್ಟಿ, ಅಂದರೆ ಒಬ್ಬಕ್ಕಿಂತ ಹೆಚ್ಚು ಇಲ್ಲಿ ಹುಡುಗರು ಇಲ್ಲಿ ಅಪರಾಧಿಗಳು, ತಪ್ಪಿತಸ್ಥರು ಅಂತ ಇದ್ದರು. ಅದಕ್ಕೆ ಮೋರ್ ದ್ಯಾನ್ ಎ ಬಾಯ್ ವರ್ ಗಿಲ್ಟಿ, ವರ್. ಇಲ್ಲಿ ಇನ್ನೊಂದು 51 ಮೋರ್ ದ್ಯಾನ್ 2 ಬಾಯ್ಸ್, ಇಬ್ಬರು ಹುಡುಗರಿಗಿಂತಲೂ ಕೂಡ ಹೆಚ್ಚು ಜನರು ಇಲ್ಲಿ ಪ್ರೆಸೆಂಟ್ಲಿ ಇಲ್ಲಿದ್ದರು ಅನ್ನೋಕ್ಕೆ ನಾವು ಬಹುವಚನ ವರ್ ಬಳಸ್ತೀವಿ. ಮೋರ್ ದ್ಯಾನ್ 2 ಬಾಯ್ಸ್ ವರ್ ಪ್ರೆಸೆಂಟ್. 52 ಐ ಹ್ಯಾಡ್ ಬೆಟರ್ ಡ್ಯಾಶ್ ಗೋ ಹೋಮ್ ಬೈ ದಿಸ್ ಟೈಮ್, ನಾನು ಇಲ್ಲಿ ಹೋದರೆ ಒಳ್ಳೆಯದು, ಮನೆಗೆ ಹೋದರೆ ಒಳ್ಳೆಯದು. ಅದಕ್ಕೆ ನಾವು ನೋಡಿ ಐ ಹ್ಯಾಡ್ ಬೆಟರ್, ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ, ಗೋನ ಪಾಸ್ಟ್ ಟೆನ್ಸ್ ವೆಂಟ್ ಮಾಡಿದ್ರೆ ಐ ಹ್ಯಾಡ್ ಬೆಟರ್ ವೆಂಟ್ ಹೋಮ್ ಬೈ ದಿಸ್ ಟೈಮ್. ಇನ್ನು 53 ಐ ವಿಲ್ ನಾಟ್ ಲೆಟ್ ಯು ಡ್ಯಾಶ್ ಟು ಎಂಟರ್ ದ ಕ್ಲಾಸ್ ರೂಮ್, ನೀವು ಕ್ಲಾಸ್ ರೂಮ್ಗೆ ಒಳಗೆ ಬರೋದಕ್ಕೆ ನಾನು ಬಿಡೋದಿಲ್ಲ. ಐ ವಿಲ್ ನಾಟ್ ಲೆಟ್ ಯು ಎಂಟರಿಂಗ್ ನೋಡಿ ಟು ಎಂಟರನ್ನು ಕೊಟ್ಟಿದ್ದಾನೆ, ಟು ತೆಗೆದು ಎಂಟರ್ ಜಾಗದಲ್ಲಿ ING ಸೇರಿಸಿ ಎಂಟರಿಂಗ್ ಅಂತ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಐ ವಿಲ್ ನಾಟ್ ಲೆಟ್ ಯು ಎಂಟರಿಂಗ್ ದ ಕ್ಲಾಸ್ ರೂಮ್, ಎಂಟರಿಂಗ್ ಅಂತ ಹಾಕಬೇಕು. ಆಮೇಲೆ 54 ಶಿ ಪ್ರೊಸೀಡೆಡ್ ಆ್ಯಸ್ ದೋ ಐ ಡ್ಯಾಶ್ ನಾಟ್ ಸ್ಪೋಕನ್, ಇಲ್ಲಿ ನಾಟ್ ಸ್ಪೋಕನ್ ಅಂತ ಬಂದು ನೋಡಿ, ದೋ ಶಿ ಪ್ರೊಸೀಡೆಡ್ ಆ್ಯಸ್ ದೋ ಐ ಹ್ಯಾಡ್ ನಾಟ್ ಸ್ಪೋಕನ್, ನಾನು ಮಾತನಾಡಲಿಲ್ಲ ಅಂದರೂ ಕೂಡ ಅವಳು ಅದನ್ನು ಮುಂದುವರಿಸಿದ್ದಳು. 55 ಇಟ್ ಈಸ್ ಟೈಮ್ ಯು ಡ್ಯಾಶ್ ಲೀವ್ ದ ರೂಮ್, ಇದು ನೀವು ಮೊನ್ನೆ ರೂಮನ್ನು ಬಿಡೋದಕ್ಕೆ ಇದು ಸರಿಯಾದ ಸಮಯ, ಇದು ಟೈಮು. ಅದಕ್ಕೆ ನಾವೇನು ಮಾಡಬೇಕು, ಇಟ್ ಈಸ್ ಟೈಮ್ ಯು ಲೀವ್ ಅನ್ನೋದು ಲೀವಿಂಗ್ ದ ರೂಮ್, ING ಲೀವಿಂಗ್ ದ ರೂಮ್ ಅಂತ ಇಲ್ಲಿ ಬಳಸಬೇಕಾಗತ್ತೆ. 56 56ನದು ಇಟ್ ಈಸ್ ಹೈ ಟೈಮ್ ಯು ಡ್ಯಾಶ್ ಗೋ ದೇರ್, ಇದು ಸರಿಯಾಗಿದ್ದು ಬಹಳ ಟೈಮ್ ಆಗಿದೆ ನೀವು ಅಲ್ಲಿ ಹೋಗೋಕ್ಕೆ ಅಂತ. ಅದಕ್ಕೆ ನಾವೇನು ಮಾಡಬೇಕು, ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ, ಅದಕ್ಕೆ ನಾವು ING ಫಾರ್ಮನ್ನು ಮಾಡಿ ಜಿರೆಂಡನ್ನು ಮಾಡಿ ಇಟ್ ಈಸ್ ಹೈ ಟೈಮ್ ಯು ಗೋಯಿಂಗ್ ದೇರ್, ಇದು ನೀವು ಅಲ್ಲಿಗೆ ಹೋಗುವುದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಅರ್ಥದಲ್ಲಿ ಹೇಳುವಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೆ ನಾನು ಈ ಕ್ರಿಯಾಪದಗಳನ್ನು ಬಳಸಿಕೊಂಡು ನಾವು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವರ್ಬ್ಸ್ ಬಗ್ಗೆ ನಾನು ಹೇಳಿದೆ. ಸರಿಯಾದ ಕ್ರಿಯಾಪದವನ್ನು ಬಳಸಿಕೊಂಡು ನಾವು ಈ ಬ್ಲ್ಯಾಂಕ್ಸನ್ನು ಫಿಲ್ ಮಾಡೋದು ಎಕ್ಸಸೈಸ್ ಬಗ್ಗೆ ನಾನು ಇಲ್ಲಿವರೆಗೆ ವಿಡಿಯೋವನ್ನು ಮಾಡಿದೆ. ಇಲ್ಲಿ ಎಲ್ಲರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೊಂದು ವಿಷಯದೊಂದಿಗೆ, ಮತ್ತೊಂದು ಟಾಪಿಕ್ನೊಂದಿಗೆ, ಮತ್ತೊಂದು ಅಪ್ಡೇಟ್ನೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.